ಆತ್ಮೀಯ ಬಂಧುಗಳೇ ನಮಸ್ಕಾರ. ಇಂದು ರುದ್ರಾಕ್ಷಿಯ ಬಗ್ಗೆ ತಿಳಿದುಕೊಳ್ಳೋಣ. ಹಿಂದೂ ಧರ್ಮದಲ್ಲಿ ರುದ್ರಾಕ್ಷಿಯು ತುಂಬ ಪವಿತ್ರ ಸ್ಥಾನವನ್ನು ಹೊಂದಿದೆ. ಅಷ್ಟೇ ಅಲ್ಲದೆ ಪ್ರತಿದಿನ ರುದ್ರಾಕ್ಷಿ ಮಾಲೆ ಧರಿಸುವುದರಿಂದ ವಿಶೇಷವಾದ ಶಕ್ತಿ ನಮ್ಮೆಲ್ಲರಿಗೂ ದೊರೆಯುತ್ತದೆ. ಹಾಗಾದರೆ ಈ ರುದ್ರಾಕ್ಷಿ ಎಂದರೇನು, ಇದು ಎಲ್ಲಿ ಸಿಗುತ್ತದೆ ಮತ್ತು ಇದರಲ್ಲಿ ಎಷ್ಟು ಮುಖ ರುದ್ರಾಕ್ಷಿ ಇದೆ? ಇಂಥ ಹಲವಾರು ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಮುಂದೆ ನೋಡೋಣ ಬನ್ನಿ. ರುದ್ರಾಕ್ಷಿ ಎಂದರೇನು? ರುದ್ರಾಕ್ಷಿ ಎಂಬ ಪದವು ರುದ್ರ ಎಂಬ ಎರಡು ಪದಗಳಿಂದ ರೂಪುಗೊಂಡು ಸಂಸ್ಕೃತ ಪದವಾಗಿದೆ. ರುದ್ರ ಎಂದರೆ ಶಿವ ಮತ್ತು ಆಕ್ಷಿ ಎಂದರೆ ಕಣ್ಣುಗಳು. ಈ ಎರಡೂ ಪದಗಳನ್ನು ಸಂಯೋಜಿಸಿದಾಗ ರುದ್ರಾಕ್ಷಿ ಎಂದರೆ ಶಿವನ ಕಣ್ಣುಗಳು ಎಂದರ್ಥ. ರುದ್ರನ ಅಕ್ಷಿಯೇ ರುದ್ರಾಕ್ಷಿ. ಅರ್ಥಾತ್ ಹಿಂದೂ ಧರ್ಮದ ಪ್ರಕಾರ ರುದ್ರಾಕ್ಷಿಯನ್ನು ಶಿವನ ಕಣ್ಣಿಗೆ ಹೋಲಿಸಲಾಗುತ್ತದೆ. ಹೀಗಾಗಿ ರುದ್ರಾಕ್ಷಿಗೆ ಪೂಜೆ ಪುನಸ್ಕಾರಗಳಲ್ಲಿ ವಿಶೇಷವಾದ ಸ್ಥಾನವಿದೆ. ಇದು ಹಿಮಾಲಯದ ಪ್ರದೇಶಗಳಲ್ಲಿ ರುದ್ರಾಕ್ಷಿ ಮರಗಳನ್ನು ಹೆಚ್ಚಾಗಿ ಕಾಣಬಹುದಾಗಿದೆ. ಈ ವೃಕ್ಷಗಳು ಶೀಘ್ರಗತಿಯಲ್ಲಿ ಫಲ ಬಿಡುವ ಜಾತಿಗೆ ಸೇರಿದ್ದು 3-4 ವರ್ಷಗಳಲ್ಲೇ ರುದ್ರಾಕ್ಷಿ ಬೀಜಗಳನ್ನು ಬಿಡತೊಡಗುತ್ತವೆ. ಇಂತಹ ರುದ್ರಾಕ್ಷಿಗಳಲ್ಲಿ ಏಕಮುಖದಿಂದ ಹಿಡಿದು 21 ಮುಖದ ರುದ್ರಾಕ್ಷಿವರೆಗೂ ಒಳಜಾತಿಗಳಿವೆ. ಪ್ರತಿಯೊಂದಕ್ಕೂ ಅದರದೇ ಆದ ಸ್ಥಾನಮಾನವಿದೆ. ಇದೇ ಕಾರಣಕ್ಕೆ ಭಕ್ತಾದಿಗಳು ರುದ್ರಾಕ್ಷಿ ಮಾಲೆಯನ್ನು ಧರಿಸುವುದು. ರುದ್ರಾಕ್ಷಿ ಒಂದು ಪವಿತ್ರ ವಸ್ತು. ಹಿಂದೂ ಪುರಾಣದ ಪ್ರಕಾರ ತ್ರಿಪುರಾಸುರ ರಾಕ್ಷಸನ ಸಂಹಾರದ ನಂತರ ಪರಶಿವನು ಕಣ್ಣಿನಿಂದ ಬಂದ ಆನಂದದ ಅಶ್ರು ಬಿಂದುಗಳು ರುದ್ರಾಕ್ಷಿ ಮಣಿಗಳಾದವು. ಶಿವನಿಗೆ ಬಹಳ ಪ್ರಿಯವಾದ ರುದ್ರಾಕ್ಷಿ ಮಣಿಗಳು ಶಿವಭಕ್ತರ ಕೊರಳಮಣಿ ಮಾಲೆಯಾಗಿ ಉಪಯೋಗಿಸಲ್ಪಡುತ್ತದೆ. ಇದನ್ನು ಜಪಮಾಲೆಯಾಗಿಯೂ ಉಪಯೋಗಿಸುತ್ತಾರೆ. ಇನ್ನೊಂದು ಪುರಾಣದ ಪ್ರಕಾರ ಶಿವನು ದೀರ್ಘಕಾಲ ಧ್ಯಾನ ನಿರತನಾಗಿ ನಂತರ ಕಣ್ಣು ಬಿಟ್ಟಾಗ ಅವನ ಕಣ್ಣಿನಿಂದ ಬಿದ್ದ ಒಂದು ಆನಂದದ ಬಾಷ್ಪ ರುದ್ರಾಕ್ಷಿ ಮರ ಹುಟ್ಟಿತೆಂದು ಹೇಳಲಾಗುತ್ತದೆ. ಹಾಗೆ 21 ಮುಖದ ರುದ್ರಾಕ್ಷಿಯ ಪ್ರಕಾರವಿದ್ದು ಇದರಲ್ಲಿ ಆಯ್ದ ಕೆಲವು ರುದ್ರಾಕ್ಷಿಯ ಮುಖದ ವಿವರಗಳನ್ನು ಹೀಗಿವೆ. ಏಕಮುಖ ರುದ್ರಾಕ್ಷಿ. ಏಕಮುಖ ರುದ್ರಾಕ್ಷಿಯನ್ನು ಸಾಕ್ಷಾತ್ ಶಿವನ ಸ್ವರೂಪವೆಂದು ತಿಳಿಯುತ್ತಾರೆ. ಇದು ಬಹಳ ಭಾಗ್ಯಶಾಲಿಯು, ಶಿವನಿಗೆ ಪ್ರೀತಿ ಪಾತ್ರನೂ ಆದವನಿಗೆ ಮಾತ್ರ ದೊರೆಯುತ್ತದೆ ಎಂಬ ನಂಬಿಕೆ ಇದೆ ಮತ್ತು ಇದರ ಬೆಲೆ ಬಹಳ ಜಾಸ್ತಿ ಇರುತ್ತದೆ. ಈ ಬಗೆಯ ರುದ್ರಾಕ್ಷಿ ಧರಿಸಿದರೆ ಈಶ್ವರನ ಕೃಪೆ ಸದಾ ದೊರೆಯುತ್ತದೆ ಎಂಬ ದೃಢ ನಂಬಿಕೆಯೂ ಇದೆ. ದ್ವಿಮುಖ ರುದ್ರಾಕ್ಷಿ. ಇದು ಶಿವಪಾರ್ವತಿಯ ಸ್ವರೂಪ ಎಂದು ಹೇಳುತ್ತಾರೆ. ಈ ರುದ್ರಾಕ್ಷಿ ಸಿಗುವುದು ತುಂಬ ವಿರಳ. ಈ ರುದ್ರಾಕ್ಷಿಯು ಉತ್ತಮ ಗೃಹಸ್ಥ ಜೀವನ, ಸುಖ, ಶಾಂತಿ, ಸೌಭಾಗ್ಯವನ್ನು ಕೊಡುವುದೆಂದೂ ಹೇಳಲಾಗುತ್ತದೆ. ತ್ರಿಮುಖ ರುದ್ರಾಕ್ಷಿ. ಇದು ಅಗ್ನಿದೇವನ ಸ್ವರೂಪ ಎಂದು ಹೇಳುತ್ತಾರೆ. ಇದರ ಧಾರಣೆಯಿಂದ ಸಕಲ ಪಾಪಗಳು ನಿವಾರಣೆಯಾಗುವುದು. ಚತುರ್ಮುಖ ರುದ್ರಾಕ್ಷಿ. ಇದನ್ನು ಬ್ರಹ್ಮಸ್ವರೂಪಿ ಎಂದು ಗುರುತಿಸುತ್ತಾರೆ. ಇದು ಧರಿಸುವುದರಿಂದ ಸ್ಮರಣಶಕ್ತಿ, ಬುದ್ಧಿಶಕ್ತಿ, ಶಿಕ್ಷಣದಲ್ಲಿ ಸಫಲತೆ ದೊರಕುವುದೆಂದು ಹೇಳಲಾಗುತ್ತದೆ. ಸಪ್ತಮುಖ ರುದ್ರಾಕ್ಷಿ. 7 ಮುಖದ ರುದ್ರಾಕ್ಷಿ ಆದಿಶೇಷನ ಸ್ವರೂಪ ಎಂದು ಹೇಳುವರು. ಈ ರುದ್ರಾಕ್ಷಿ ಧಾರಣೆಯಿಂದ ಹಾವಿನ ಭಯ ಇರುವುದಿಲ್ಲ ಎಂದು ದೃಢ ನಂಬಿಕೆ ಇದೆ. ಇನ್ನು ಅಷ್ಟಮುಖ ರುದ್ರಾಕ್ಷಿ. 8 ಮುಖದ ರುದ್ರಾಕ್ಷಿಯು ಗಣಪತಿಯ ರೂಪವಾಗಿದೆ. ಈ ರುದ್ರಾಕ್ಷಿಯನ್ನು ಧರಿಸುವುದರಿಂದ ನಮ್ಮ ಎಲ್ಲ ಕಾರ್ಯಗಳು ನಿರ್ವಿಘ್ನವಾಗಿ ನಡೆಯುತ್ತದೆ ಮತ್ತು ಸರ್ವಸಿದ್ಧಿಯುಂಟಾಗುವುದೆಂದು ಭಕ್ತರ ದೃಢ ನಂಬಿಕೆ ಇದೆ. ನವಮುಖ ರುದ್ರಾಕ್ಷಿ. 9 ಮುಖದ ರುದ್ರಾಕ್ಷಿಯನ್ನು ಭೈರವ ಮತ್ತು ನವದುರ್ಗ ಸ್ವರೂಪ ಎಂದು ತಿಳಿಯಲಾಗುತ್ತದೆ. ಈ ರುದ್ರಾಕ್ಷಿಯನ್ನು ಧರಿಸುವುದರಿಂದ ಉತ್ತಮ ಸಂತಾನ ಪ್ರಾಪ್ತಿಯಾಗುವುದೆಂದು ಹೇಳುತ್ತಾರೆ. ದಶಮುಖ ರುದ್ರಾಕ್ಷಿ. 10 ಮುಖದ ರುದ್ರಾಕ್ಷಿಯನ್ನು ಶ್ರೀ ಭಗವಾನ್ ನಾರಾಯಣನ ಸ್ವರೂಪವೆಂದು ನಂಬಿಕೆ. ಇದರ ಧಾರಣೆಯಿಂದ ಸದಾ ಸುಖ, ಶಾಂತಿ ಇರುತ್ತದೆ ಎಂದು ಹೇಳಲಾಗುತ್ತದೆ. 13 ಮುಖದ ರುದ್ರಾಕ್ಷಿಯನ್ನು ಇಂದ್ರದೇವನ ಸ್ವರೂಪ ಎಂದು ಭಾವಿಸುತ್ತಾರೆ. ಇದರ ಧಾರಣೆಯಿಂದ ಆತ್ಮಶಾಂತಿ ಮತ್ತು ಶಾರೀರಿಕ ಶಾಂತಿ ದೊರೆಯುವುದು. ಇನ್ನು 14 ಮುಖದ ರುದ್ರಾಕ್ಷಿ. 14 ಮುಖದ ರುದ್ರಾಕ್ಷಿಯನ್ನು ಆಂಜನೇಯ ಸ್ವರೂಪವೆಂದು ಹೇಳಲಾಗುತ್ತದೆ. ಈ ರುದ್ರಾಕ್ಷಿ ಧಾರಣೆಯಿಂದ ರೋಗಗಳಿಂದ ಮುಕ್ತಿ ದೊರೆಯುತ್ತದೆ, ಮನುಷ್ಯ ನಿರೋಗಿಯಾಗಿ ಮತ್ತು ಬಲಶಾಲಿಯಾಗುತ್ತಾನೆ ಎಂದು ದೃಢ ನಂಬಿಕೆ ಇದೆ ಎಂದು ಹೇಳಲಾಗುತ್ತದೆ. ಧನ್ಯವಾದಗಳು.